ನಾವು ಸಹಕಾರ ಸಂಘದ ಕಮಿಟಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದೇವೆ, ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿದ್ದೇವೆ, ಸಂಘವನ್ನು ಒಳ್ಳೆ ಲಾಭಾಂಶಕ್ಕೆ ತಂದಿದ್ದೀವಿ ಅನ್ನೋದಕ್ಕೆ ಇದೊಂದು ಪ್ರೂವ್ ಮಾಡಿ ಅವರು ಮಾಡಿದ್ದಾರೆ. ಅದರ ಮುಂಚೆ ನಾನು ಮಾನ್ಯ ಎಂ ಇ ಕೃಷ್ಣಪ್ಪನವರು ಕೊರಿಯನ್ನವರನ್ನು ನೆನೆಸ್ಕೊಳ್ತಾ ಇವತ್ತು ಅವರಿಬ್ಬರ ಒಂದು ಮಾರ್ಗದರ್ಶನ ಇವತ್ತು ನಮ್ಮ ರೈತರು ಬದುಕೋದಕ್ಕೆ ಒಂದು ಒಳ್ಳೆ ಅವಕಾಶ ಆಗಿದೆ ಅಂತ ಹೇಳ್ತೇನೆ. ಆಮೇಲೆ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಉದ್ದೇಶದ ಕಾರ್ಯಕ್ರಮ. ಇವತ್ತು ಏನಾದರೂ ನಮ್ಮ ದೇಶದಲ್ಲಿ ರೈತರಿಗೆ ಏನಾದರೂ ಅಷ್ಟು ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಮಿಲ್ಕಿ ನೀರು, ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮಿಲ್ಕಿ ನೀರಿನಿಂದ ಒಳ್ಳೆ ರೈತರಿಗೆ ಉಪಯೋಗ ಆಗ್ತಾ ಇದೆ. ಇದು ಸ್ಥಾಪನೆ ಆದಾಗ ನಮ್ಮ ಮುಳಬಾಗ್ಲಲ್ಲಿ ಉತ್ನೂರು ಸೀನಣ್ಣ ಅಂತಿದ್ದಾರೆ, ಎಲ್ರಿಗೂ ಗೊತ್ತಿದ್ದಾರೆ ಉತ್ನೂರು ಸೀನಣ್ಣ. ಡೆನ್ಮಾರ್ಕ್ ಇಂದ ಎಂ ಇ ಕೃಷ್ಣಪ್ಪನವರು ಹಸುಗಳು ತರಿಸಿರುತ್ತೆ, ಎಲ್ಲೋ ಡೆಲ್ಲಿನಲ್ಲಿ ಬಂದಿಳಿದು ಡೆಲ್ಲಿಯಿಂದ ಟ್ರೈನಲ್ಲಿ ಬಂಗಾರಪೇಟೆಗೆ ತಂದಿರುತ್ತೆ ಸರ್ ಹಸುಗಳು. ಆ ಟೈಮಲ್ಲಿ ಹಸುಗಳನ್ನ ನೋಡೋಕ್ಕೆ ಎತ್ತಿನ ಗಾಡಿಗಳು ಕಟ್ಕೊಂಡು ಲಾರಿಗಳಲ್ಲಿ ಹೋದಂತಾರೆ ಹಸುಗಳು ನೋಡೋಕ್ಕೆ ಬಂಗಾರಪೇಟೆಗೆ. ಒಂದು ದಿವಸ 2 ದಿವಸ ಆಯಿತು ಹಸುಗಳು ಬಂದು ನೋಡಿ ಬಂದಿರುತ್ತೆ ಜನ. ಅಂದರೆ ನಮ್ಮ ರೈತರಿಗೆ ಅವತ್ತು ಅವ್ರು ತಂದು ಕೊಟ್ಟಿರುವಂಥ ಹಸುಗಳು ಇವತ್ತು ತೋರಿಸಿರುವಂಥ ದಾರಿ ಇವತ್ತು ನಮ್ಮ ರೈತರು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಎಲ್ಲೋ ಒಂದು ಜಾಗದಲ್ಲಿ ಒಂದು ಮೂಲೆಯಲ್ಲಿ ನಮ್ಮನ್ನ ಇವತ್ತು ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ ನಮ್ಮನ್ನು ಕಾಪಾಡ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ. ಅದಕ್ಕೆ ಮೀರಿ ಹೇಳಬೇಕಂದ್ರೆ ವೇಮ್ಗಲ್ ಸೊಸೈಟಿ ಪ್ರಾರಂಭ ಆದಾಗ ನಾನು ಹುಟ್ಟಿರುವಂಥ ವರ್ಷದಲ್ಲಿ ಪ್ರಾರಂಭ ಆಗಿರೋದು 1979ರಲ್ಲಿ ನಾನು ಹುಟ್ಟಿರೋದು. ಆವಾಗ ಈ ಸೊಸೈಟಿ ಪ್ರಾರಂಭ ಆಗಿರೋದು. ಅಂದರೆ ಈಗ ಎಷ್ಟಾಯಿತು, 46 ವರ್ಷ ಕಂಪ್ಲೀಟ್ ಆಯ್ತು ಈಗ ಅಲ್ವಾ ಸರ್? 46 ವರ್ಷ ಕಂಪ್ಲೀಟ್ ಆಯಿತು. 46 ವರ್ಷ 1979 ಸ್ಥಾಪನೆ ಆಗಿರುವಂಥ ಒಂದು ಮಿಲ್ಕ್ ಡೈರಿ ಇದು. ನಾವು ಹುಟ್ಟಿರೋದೇ ಆವಾಗ ಅದೇ ವರ್ಷದಲ್ಲಿ 79 ಜೂನ್ 11 ಹುಟ್ಟಿರೋದು. ಆವಾಗ ಸ್ಥಾಪನೆ ಆಗಿರುವಂಥದ್ದು. ನನ್ನ ವಯಸ್ಸಷ್ಟು ಈ ಡೈರಿಗೂ ಅಷ್ಟೇ ವಯಸ್ಸು, ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಇಬ್ಬರದು ಒಂದೇ ವಯಸ್ಸು ನಮ್ದೆಲ್ಲ ಡೈರಿದು. ಅದರಿಂದ ಇವತ್ತು ಒಳ್ಳೆ ಅಭಿವೃದ್ಧಿ ಮಾಡಿದ್ದೀರಾ. ಆಮೇಲೆ ಸಂಘಕ್ಕೆ ರೆವಿನ್ಯೂ ಮಾಡ್ಕೊಂಡಿದ್ದೀರಾ, ಅಂಗಡಿಗಳನ್ನ ಇದು ಮಾಡಿಕೊಂಡು ರೆವಿನ್ಯೂ ಮಾಡ್ಕೊಂಡಿದ್ದೀರಾ. ಅದು ತುಂಬಾ ಒಳ್ಳೇದು. ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ರೆವಿನ್ಯೂ ಇದ್ದಷ್ಟು ನಮಗೆ ಒಳ್ಳೇದು, ರೆವಿನ್ಯೂ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತಾ, ಆಮೇಲೆ ಸಂಘಗಳಿಗೆ ನಾವು ಈ ಸಂಘಗಳನ್ನ ಉಳಿಸ್ಬೇಕು, ಈ ಸಂಘಗಳನ್ನ ಬೆಳೆಸಬೇಕು ಅನ್ನೋದು ಈ ನಡುವೆ ನೀವೇ ನೋಡಿದ್ರಿ. ಈ ಚುನಾವಣೆಗಳೆಲ್ಲ ಎಷ್ಟೆಷ್ಟು ಕಷ್ಟ ಆಯಿತು, ಏನೇನಾಯಿತು, ಏನೇನು ಮಾಡಿದ್ರು ಅನ್ನೋದು ಎಲ್ಲ ನೋಡಿದ್ದೀರಾ ನೀವೆಲ್ಲರೂ. ನಾವೇನು ಹೇಳ್ಬೇಕಾಗಿಲ್ಲ, ನೋಡಿದ್ದೀರಾ. ಆ ನೋಡಿರೋದ್ರಿಂದ ಇವತ್ತು ನಾನು ನಮ್ಮ ರಮೇಶ್ ಅಣ್ಣ ಅವ್ರಿಗೂ ಇಷ್ಟ ಹೇಳೋದು, ನಮ್ಮ ರಮೇಶ್ ಅಣ್ಣ ಎಲ್ಲ ಸಂಘಗಳನ್ನ ನೀವು ವಿಸಿಟ್ ಮಾಡಬೇಕು. ಅಲ್ಲಿ ಏನು ಕುಂದುಕೊರತೆ ಸಭೆಗಳಿದೆಯೋ ಸಭೆಗಳು ಮಾಡಬೇಕು. ರೈತರು ಸಾಯಂಕಾಲ ಹೊತ್ತು ಡೈರಿ ಹತ್ರ ಹೋಗಿ ರೈತರು ಹಾಲು ಶೇಖರಣೆ ತಗೊಂಡ್ ಬರ್ಬೇಕಾದ್ರೆ ಹಾಲು ತಗೊಂಡ್ ಬಂದು ಶೇಖರಣೆ ಆಗೋ ಸಂದರ್ಭದಲ್ಲಿ ನೀವಿದ್ದು ರೈತರನ್ನ ಸಮಾಲೋಚನೆ ಮಾಡಬೇಕು. ಏನು ಸಮಸ್ಯೆ ಇದೆ, ನಿಮ್ಗೆ ಏನು ಬೇಕು, ಇಲ್ಲ ನಿಮಗೆ ಹಸುಗಳಿಗೆ ಏನಾದ್ರು ಇನ್ಸೂರೆನ್ಸ್ ಕಟ್ಟಿದ್ರೆ ಇಲ್ವಾ, ಇಲ್ಲ ಹಾಲು ಏನಾದ್ರು ಕ್ವಾಲಿಟಿ ಬರ್ತಾ ಇಲ್ವಾ, ಕ್ವಾಲಿಟಿ ಬಂದಿಲ್ಲ ಅಂದ್ರೆ ಕಾರಣಗಳೇನು, ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಹೇಳಿದ್ರೆ ಅವ್ರು ಚೆಕ್ ಮಾಡ್ತಾರೆ. ಅದನ್ನ ಕ್ವಾಲಿಟಿ ಬಂದಿಲ್ಲ, ಇಲ್ಲ ಕ್ವಾಲಿಟಿ ಬಂದಿಲ್ಲ ಅಂದ್ರೆ 2-3 ವಿಚಾರ. ಒಂದು ಆರೋಗ್ಯ ಸರಿ ಇದೆ, ಇನ್ನೊಂದು ಅದು ಕೊಡುವಂತ ಫುಡ್ಡು ಅದು ಚೆನ್ನಾಗಿಲ್ಲದೆ ಇರುವುದು ಅಂತ ಅದನ್ನ ಚೆಕ್ ಮಾಡೋದು. ಯಾಕಂದ್ರೆ ನಮ್ಮ ರೈತರದಲ್ವಾ, ಅವ್ರ ಅದೇ ಅಲ್ವಾ ಜೀವನಾಂಶ. ಅದಕ್ಕೆ ಅದನ್ನ ನಾವು ಚೆನ್ನಾಗಿ ಚೆಕ್ ಮಾಡೋದು ತುಂಬಾ ಉತ್ತಮವಾದಂತ ಕೆಲಸ ಅದು. ಅದರಿಂದ ರೈತರನ್ನ ನಾವು ಕಾಪಾಡ್ಕೋಬೇಕಂದ್ರೆ ಈ ದೇಶದಲ್ಲಿ 3 ಬೇಕಾಗಿರೋದು. ನಾವು ಯಾರಿಗೆ ಏನು ಎಷ್ಟೇ ಕೊಟ್ಟರು ನಾವು ಸಾಕು ಅನ್ನೋದಿಲ್ಲ, ಇನ್ನ ಬೇಕು 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 ಅಂತ ಹೇಳ್ತೀವಿ ನಾವೆಲ್ಲ. ಆದ್ರೆ ಒಳ್ಳೆ ಆರೋಗ್ಯ, ರೈತರನ್ನ ಕಾಪಾಡಿಕೊಂಡು ಒಳ್ಳೆ ಎಜುಕೇಶನ್, ಒಳ್ಳೆ ಆರೋಗ್ಯ ಅಂದ್ರೆ ಒಳ್ಳೆ ಹಾಸ್ಪಿಟಲ್ಸ್, ಇಷ್ಟು ಮಾತ್ರ ಕೊಟ್ರೆ ಸಾಕು. ಫ್ರೀಯಾಗಿ ರೈತರಿಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆರೋಗ್ಯ ಕೊಟ್ರೆ ಹಾಸ್ಪಿಟಲ್ ಒಳ್ಳೆ ಮೆಡಿಸಿನ್ ಕೊಟ್ರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲದಕ್ಕೂ ನೋಡ್ಕೊಟ್ರೆ ನಾವೆಲ್ಲೂ ಬೇರೆ ಸಮಸ್ಯೆ ಇರೋದಿಲ್ಲ. ರೈತರಿಗೆ ಒಳ್ಳೆ ಗುಣಮಟ್ಟದ ಬಿತ್ತನೆ ಬೀಜಗಳು, ಗುಣಮಟ್ಟದ ಹಸುಗಳಿಗೆ ಫುಡ್ಡು, ಗುಣಮಟ್ಟದ ಹುಲ್ಲು ಇದೆಲ್ಲ ಕೊಟ್ರೆ ರೈತರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ರೆ ರೈತರ ಮಕ್ಕಳು ಓದ್ಕೊಂಡು ಅವರೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಚೆನ್ನಾಗಿರ್ತಾರೆ. ಇಷ್ಟು ಮಾತ್ರ ಕೊಟ್ರೆ ಸಾಕು, ನಾವೆಲ್ಲ ಎಲ್ಲರಿಗೂ ಹೋಗ್ಬೋದು, ನಮ್ಮ ಜೀವನಾಂಶ ಹೆಂಗೋ ನಡ್ಸ್ಕೊಂಡು ಹೋಗುವಂತ ಸಂದರ್ಭಗಳು ಬರ್ತವೆ. ಮುಂದಿನ ದಿನಗಳಲ್ಲಿ ರೈತರ ಕಾಲಿಡಿಯುವಂತ ಪರಿಸ್ಥಿತಿ ಜನಗಳಿಗೂ ಬರ್ತದೆ, ಸರ್ಕಾರಕ್ಕೂ ಬರ್ತದೆ. ರೈತರ ಕಾಲಿಡಿಲೇಬೇಕು ನಾವು. ಯಾವುದೇ ಕಾರಣಕ್ಕೆ ನಾಳೆ ರೈತರ ಕಾಲು ಹಿಡಿದ ಸಂದರ್ಭ ಬರೋದೇ ಇಲ್ಲ, ನಮಗೆ ಬಂದೇ ಬರುತ್ತೆ. ಯಾಕಂದ್ರೆ ಇವತ್ತು ನನಗೆ ಗೊತ್ತಿದೆ ಯಾವ ತಿಂಗಳಲ್ಲಿ ಏನ್ ಬೆಳೆ ಹಾಕ್ಬೇಕು, ಹೆಂಗ್ ಹಾಕ್ಬೇಕು ಅಂತ ನಾನೆಲ್ಲ ಮಾಡಿದ್ದೀನಿ, ನನಗೆಲ್ಲ ಗೊತ್ತಿದೆ. ಅದು ಇವಾಗ ಇರುವಂತ ಪೀಳಿಗೆ ಏನಾಗ್ತಾ ಇದೆ ಅದನ್ನೆಲ್ಲ ಮರಿತಾ ಇದೆ. ಅದನ್ನೆಲ್ಲ ಮರ್ತ್ಬಿಟ್ಟು
ಹಿಂದ್ಗಡೆ ಹೋಗ್ತಾ ಇದ್ದಾರೆ. ಆದ್ರೆ ಒಬ್ಬರು ಇವಾಗ ನಾನೊಂದು ಬಿಸ್ನೆಸ್ ಮ್ಯಾನ್ ಮಗ, ನಾನು ಬಿಸ್ನೆಸ್ ಮ್ಯಾನು, ನನ್ನ ಮಗ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಹೋಗ್ತಾರೆ. IAS ಮಗ IAS ಆಗ್ಬೇಕು ಅಂತ, ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೇಕು. ಅದೇ ರೈತರ ಮಗ ರೈತರಾಗುತ್ತೆ ಯಾರು ಮುಂದೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲಾದ್ರೂ ಲಾಸ್ ಆಗ್ತೀವಿ, ನಾವು ತೊಂದರೆ ಆಗುತ್ತೆ ಅಂತ ರೈತರ ಮಕ್ಕಳು ರೈತರಾಗ್ಬೇಕು ಅಂತ ಯಾರು ಬರೋದಿಲ್ಲ. ಅಂದ್ರೆ ರೈತರ ಮಕ್ಕಳು ರೈತರಾಗಿ ಬರಬೇಕು. ಈ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಇದು ಅಂತ ಹೇಳಿದ್ರೆ ಅದೇ ನಮ್ಮ ಚೀಫ್ ಮಿನಿಸ್ಟರ್, ಒಂದು ಮಿನಿಸ್ಟರ್, ನಾವು MLS ಎಲ್ಲಾದ್ರೂ ಹೋಗಿ ಒಂದು ಹೋಟ್ಲಲ್ಲಿ ಸ್ಟೇ ಮಾಡಿದ್ರೆ, ಯಾವ್ದನ್ನ ಹೋಟ್ಲಲ್ಲಿ ನಮ್ಮ ಹತ್ರ ಬರ್ಸ್ಕೊಳ್ತಾರೆ. ಏನಂತ, ನಾನು ಇಂಥ ಹೋಟ್ಲಿಗೆ ಬಂದಿದ್ದೆ, ಇಂಥ ದಿವಸ ನಾನು ಸ್ಟೇ ಮಾಡಿದ್ದೆ, ನನಗಿಂತ ಒಳ್ಳೆ ಚೆನ್ನಾಗಿತ್ತು ಅಂತ ನಮ್ಮನ್ನ, ಅದು ಬೇರೆಯವ್ರನ್ನಾರು ಬರ್ಸ್ಕೊಳ್ಳೋದಿಲ್ಲ. ಅದೇ ನೀವು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ ಕಡೆ ಹೋಗಿ ರೈತರು ಬಂದು ಹೋಟ್ಲಲ್ಲಿ ಏನಾದ್ರು ಸ್ಟೇ ಮಾಡಿದ್ರೆ ಅವ್ರು ಹೋಟ್ಲ್ ಫ್ರೀ ಕೊಟ್ಟು ಅವ್ರು ಬರ್ಸ್ಕೊಂಡು ಅವ್ರ ಫೋಟೋ ತಗೊಂಡು ಅವ್ರ ಹೋಟ್ಲಲ್ಲಿ ಹಾಕೊಳ್ತಾರೆ. ರೈತರು ಅಷ್ಟು ಗೌರವ, ಅವ್ರ ಫೋಟೋವನ್ನ ಅವ್ರ ಹೋಟೆಲಲ್ಲಿ ಹಾಕ್ತಾರೆ. ಇಂಥ ದೊಡ್ಡ ರೈತ ನಮ್ಮ ಹೋಟೆಲ್ಗೆ ಬಂದು ಸ್ಟೇ ಮಾಡಿದ್ರು, ಇಲ್ಲಿ ಊಟ ಮಾಡಿದ್ರು, ನಮಗೆ ಹೆಮ್ಮೆ ಆಗಿದೆ ಅಂತೇಳಿ ಅವ್ರ ಫೋಟೋ ಫ್ರೇಮ್ ಮಾಡಿ ಹಾಕ್ತಾರೆ. ರೈತ ಬಂದು ನಮಗೆ ಬಂದು ನಮ್ಮ ಹೋಟೆಲ್ ಸ್ಟೇ ಆಗಿದೆ ಅಂತ. ನೋಡಿ, ಅವ್ರು ಯಾವ ತರ ರೈತರಿಗೆ ಗೌರವ ಕೊಟ್ಟು ರೈತರಿಗೆ ಪ್ರೋತ್ಸಾಹ ಕೊಡ್ತಾರೆ. ನಮ್ಮಲ್ಲಿ ನಮ್ಮ ಸರ್ಕಾರಗಳು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಆ ಪ್ರೋತ್ಸಾಹವನ್ನ ಕೊಳ್ಳೇಬೇಕಾಗ್ತದೆ. ಆ ಪ್ರೋತ್ಸಾಹ ಕೊಟ್ಟು ರೈತರನ್ನ ಒಬ್ಬರನ್ನ ನಾವು ಕರೆಕ್ಟಾಗಿ ಕಾಪಾಡ್ಕೊಂಡ್ರೆ ಈ ದೇಶಕ್ಕೆ ಮಳೆನೂ ಚೆನ್ನಾಗಿ ಬರುತ್ತೆ, ಬಿಸಿಲು ಚೆನ್ನಾಗಿ ಬರುತ್ತೆ, ಕೊರೋನಾ ಸುನಾಮಿ ಇಂಥವು ಯಾವ್ದು ಬರದೇನೂ ಹೋಗ್ತವೆ, ಅವೆಲ್ಲ ವಾಪಸ್ ಹೋಗ್ತವೆ, ನಾವು ಊಟನೂ ಸಿಗುತ್ತೆ, ಒಳ್ಳೆ ವೆಜಿಟೇಬಲ್ಸ್ ಸಿಗುತ್ತೆ, ಆರೋಗ್ಯವಂತರಾಗಿ ಇರ್ಬೇಕು ನಾವು. ಅಂದ್ರೆ ರೈತರನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ನಾವೆಲ್ಲರೂ ಇಟ್ಕೋಬೇಕು ಅಂತ ಹೇಳ್ತಾ, ಇವತ್ತು ವೇಮಗಲಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಈ ಸಂಘದ ಅಧ್ಯಕ್ಷರಿಗೆ ಧನ್ಯವಾದಗಳು ಮತ್ತು ನಿರ್ದೇಶಕರು, ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ, ಒಳ್ಳೆ ಮಾಡಿದೆ ಸಂಘ, ಒಳ್ಳೆ ಅಭಿವೃದ್ಧಿ ಆಗಿದೆ. ಈ ವರ್ಷದಲ್ಲಿ 17 ಲಕ್ಷ ಲಾಭಾಂಶ ಮಾಡಿದ್ದೀರಾ ನೀವು, 17 ಲಕ್ಷ ಲಾಭಾಂಶ ಮಾಡಿದ್ದೀರಾ, 17 ಲಕ್ಷ ಲಾಭಾಂಶ ಮಾಡಿದ್ದೀರಾ. ಅದನ್ನ ನೆಕ್ಸ್ಟ್ಗೆ 1 ಕೋಟಿನೋ 2 ಕೋಟಿ ಲಾಭಾಂಶ ಆಗ್ಲಿ, ಅಷ್ಟು ಸಹಕಾರ ಎಲ್ಲರೂ ಕೊಳ್ಳಿ. ಆಮೇಲೆ ಹಾಲು ಉತ್ಪಾದಕರು, ಹಾಲು ಷೇರುದಾರರಿಗೂ ನಾನು ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ.